ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಅದ್ಭುತವಾಗಿರುವಂತಹ ಹೋಮ್ ಆರ್ಗನೈಸೇಷನ್ ಐಡಿಯಾಸ್ನ ಶೇರ್ ಮಾಡ್ತಾ ಇದ್ದೀನಿ. ಡೈಲಿ ಮನೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವಾಗ ಈ ಸಣ್ಣ ಸಣ್ಣ ಟಿಪ್ಸ್ ಅನ್ನೋದು ತುಂಬಾ ಉಪಯೋಗ ಆಗುತ್ತೆ. ಕಾಫಿ ಟೀ ಪ್ರಿಯರಿಗೆ ತುಂಬಾ ಉಪಯೋಗವಾಗುವಂತಹ ಈ ಟಿಪ್ಸ್ ಎಲ್ಲ ಕೂಡ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನೆಕ್ಸ್ಟ್ ಬರುವಂಥ ವೀಡಿಯೋಸಲ್ಲಿ ಆ ಒಂದು ಕಂಟೆಂಟ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮಾರ್ನಿಂಗಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಫಸ್ಟಿಗೆ ಈ ಒಂದು ಬಾಸ್ಕೆಟಲ್ಲಿರುವಂತಹ ಎಲ್ಲ ವೆಸಲ್ಸ್ನ ಕೂಡ ಅದರದರ ಜಾಗದಲ್ಲಿ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಕೆಲವೊಂದು ವಸ್ತುಗಳನ್ನ ಈ ಒಂದು ಕೌಂಟರ್ ಮೇಲೇ ಇಟ್ಕೊಂಡಿದ್ದೀನಿ. ಜ್ಯೂಸರ್ ಇರ್ಬೋದು, ಡಿಟಾಕ್ಸ್ ಡ್ರಿಂಕ್ಸ್ ಮಾಡೋದಕ್ಕೋಸ್ಕರ ಈ ಒಂದು ಜ್ಯೂಸರ್ನ ಇಟ್ಕೊಂಡಿದ್ದೀನಿ. ಮತ್ತು ಬೆಳಗಿನ ತಿಂಡಿಗೆ ಬೇಕಾಗಿರುವಂಥ ಕೆಲವೊಂದು ವೆಸಲ್ಸ್ನ ಕೂಡ ಇಲ್ಲೇ ನಾನು ಕೌಂಟರ್ ಮೇಲೆ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರೋವಂಥದ್ದು ಎರಡು ಕೂಡ ಬರ್ನರ್ ಕಂಪ್ನಿದು. ತುಂಬಾ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. 4-5 ಜನ ಇರೋವಂಥ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ವಸ್ತುಗಳು. ಅಡುಗೆ ಮಾಡುವಾಗ ತಳ ಅಂಟೋದು, ಸೀದೋಗುವಂಥದ್ದು ಇರ್ಬೋದು, ಅಥವಾ ಅಡುಗೆಯಲ್ಲಿ ಉಪಯೋಗಿಸಿರುವಂಥ ತರಕಾರಿ ದಾಲ್ಗಳ ಪೋಷಕಾಂಶಗಳು ಕಳೆದು ಹೋಗದೇ ಇರೋ ರೀತಿಯಲ್ಲಿ ಅಡುಗೆ ಮಾಡಬೇಕು ಅನ್ನೋದಾದರೆ ಈ ರೀತಿ ವೆಸಲ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿನೀರನ್ನ ಕೂಡ ಕಾಯ್ಸೋಕ್ಕೆ ಇಡ್ತಾ ಇದ್ದೀನಿ. ಈಗ ನಾನು ರಾತ್ರಿನೇ ಕೆಲವೊಂದು ಬಾಟಲ್ಸ್ ಎಲ್ಲ ಕೂಡ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೆ. ಅದು ಕೂಡ ಪೂರ್ತಿಯಾಗಿ ಡ್ರೈ ಆಗಿದೆ. ಇನ್ನು ನಾನು ಕವರ್ಸ್ನೆಲ್ಲ ಕೂಡ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ರೀತಿಯಾಗಿ ಆರ್ಗನೈಸ್ ಮಾಡ್ಕೊಳ್ತೀನಿ. ಬೇಕು ಅಂದಾಗ ಯುಟಿಲೈಸ್ ಮಾಡ್ಕೊಳ್ಬೋದು ಅನ್ನೋದ್ರಿಂದ. ಈ ಒಂದು ಬಾಕ್ಸಸ್ನೆಲ್ಲ ಕೂಡ ರಾತ್ರಿನೇ ತೊಳೆದಿರೋದ್ರಿಂದ ಪೂರ್ತಿಯಾಗಿ ಡ್ರೈ ಆಗಿದೆ. ಆದರೂ ಕೂಡ ಒಂದ್ಸರಿ ಒಂದು ಟಿಶ್ಯೂ ಪೇಪರ್ನ ತೊಗೊಂಡು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ನೀಟಾಗಿ ಟಿಶ್ಯೂ ಪೇಪರಿಂದ ಒರೆಸಿದ ಆದಮೇಲೆ ಇದರಲ್ಲಿ ಗ್ರಾಸರೀಸ್ನ ಫಿಲ್ ಮಾಡ್ಕೊಳ್ತೀನಿ. ಈ ಒಂದು ಕಂಟೈನರ್ಸಲ್ಲಿ ನಾವು ಯಾವುದಾದ್ರೂ ಗ್ರಾಸರೀಸ್ನ ಹಾಕಿಡಲಿ, ಅದು ಖಾಲಿ ಆಗಿದ್ದ ಕೂಡಲೇ ಡೈರೆಕ್ಟಾಗಿ ಮತ್ತೆ ಅದೇ ಬಾಟಲಲ್ಲೇ ಗ್ರಾಸರೀಸ್ನ ಫಿಲ್ ಮಾಡ್ದಿರಾ ನೀಟಾಗಿ ಒಂದ್ಸರಿ ವಾಶ್ ಮಾಡಿಬಿಟ್ಟು ಒರೆಸ್ಬಿಟ್ಟು ಈ ರೀತಿ ಗ್ರಾಸರೀಸ್ನ ಫಿಲ್ ಮಾಡ್ಕೊಳ್ಳೋದ್ರಿಂದ ಈ ಒಂದು ಹುಳಗಳು ಒಂದು ಬಾಟಲಲ್ಲಿರುವಂಥದ್ದು ಇನ್ನೊಂದಕ್ಕೆ ಆಗದಿರ ಇರುತ್ತೆ. ಫಸ್ಟ್ ಗ್ರಾಸರಿಯಲ್ಲಿ ಏನಾದ್ರು ಹುಳ ಇತ್ತು ಅಂದರೆ ಅದೇ ಬಾಟಲ್ನ ನಾವು ತೊಳೆದಿರಾ ನೆಕ್ಸ್ಟ್ ನಾವು ಅದರಲ್ಲೇ ಬೇಳೆಕಾಳುಗಳನ್ನ ತುಂಬಿಸಿದ್ವಿ ಅನ್ನೋದಾದರೆ ಅದರಲ್ಲಿರುವಂಥ ಹುಳಗಳು ಈ ಒಂದು ಬೇಳೆಕಾಳುಗಳನ್ನ ಹಾಳು ಮಾಡೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಈ ಒಂದು ಟಿಪ್ಸ್ನ ಫಾಲೋ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ಅಡುಗೆ ಮನೆಯಲ್ಲಿರುವಂಥ ಕಂಟೈನರ್ಸ್ ಎನಿ ಟೈಮ್ ನೀಟಾಗಿರುತ್ತೆ. ಇನ್ನು ನಾನು ಕೆಲವೊಂದು ಗ್ಲಾಸ್ ವೆಸಲ್ಸ್ನ ಕೂಡ ಈ ರೀತಿ ಬಾಸ್ಕೆಟಲ್ಲಿ ಹಾಕಿ ಇಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿರೋ ಕಾರಣ ಅವ್ರ ಕೈಗೆ ಸಿಗೋ ರೀತಿಯಲ್ಲಿ ಇಟ್ಟರೆ ಅವ್ರು ಯೂಸ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಒಂದು ಬಾಸ್ಕೆಟಲ್ಲಿ ಗ್ಲಾಸ್ ವೇರ್ಸ್ನೆಲ್ಲ ಕೂಡ ಆರ್ಗನೈಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮಲ್ಲಿ ತುಂಬ ಜನ ಕೇಳ್ತಾ ಇದ್ದಂತಹ ಕೆಲವೊಂದು ರೆಸಿಪೀಸ್ನ ಕೂಡ ಶೇರ್ ಮಾಡಿದ್ದೀನಿ. ಮಲ್ಟಿಗ್ರೈನ್ ಆಟದಿಂದ ಮಾಡಿರುವಂಥ ಪೂರಿ ಇರ್ಬೋದು, ಮತ್ತು ನಾನು ಒಂದು ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ 1 ಪಾಟ್ ಗ್ರೇವಿ ಕೂಡ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ನಾನು ಆ ಒಂದು ವಿಡಿಯೋನ ಸಂಡೇ ಅಪ್ಲೋಡ್ ಮಾಡಿರೋದ್ರಿಂದ ನಿಮ್ಮಲ್ಲಿ ತುಂಬ ಜನ ಮಿಸ್ ಆಗಿದ್ದೀರಾ, ಒಂದ್ಸರಿ ಚೆಕ್ ಮಾಡಿ. ನೆಕ್ಸ್ಟು ಅಡುಗೆ ಮನೆಗೆ ಬೇಕಾಗಿರುವಂತಹ ಕಿಚನ್ ಟವಲ್ಸ್ ಇರ್ಬೋದು, ಫೇಸ್ ಟವಲ್ಸ್ ಇರ್ಬೋದು, ಮತ್ತು ಹ್ಯಾಂಡ್ ವಾಶ್ ಮಾಡ್ಕೊಳ್ಬೇಕಾದ್ರೆ ಒರೆಸ್ಕೊಳ್ಳುವಂಥ ಟವಲ್ಸ್ ಇರ್ಬೋದು, ಇದನ್ನೆಲ್ಲ ಕೂಡ ನಾನು ರೀಸೆಂಟಾಗಿ ಶಾಪಿಂಗ್ ಮಾಡಿದ್ದೆ. ಕ್ವಾಲಿಟಿ ವೈಸ್ ತುಂಬಾ ಸೂಪರಾಗಿದೆ. ಇನ್ನು ಈ ಬಜೆಟ್ ಅಂತೂ ಹೇಳಿದ್ರೆ ಆಶ್ಚರ್ಯ ಪಡ್ತೀರಾ. ನಿಮ್ಮಲ್ಲಿ ತುಂಬ ಜನಕ್ಕೆ ಗೊತ್ತೇ ಇರ್ಬೋದು, ಗೊತ್ತಿಲ್ಲದಿರೋರಿಗೆ ಯೂಸ್ ಆಗುತ್ತೆ. ನಾನಿಲ್ಲಿ ತೋರಿಸುವಂಥ ಪ್ರತಿಯೊಂದು ಐಟಮ್ಮು ಕೂಡ ಆಲ್ಮೋಸ್ಟ್ 50 ರೂಪಾಯಿಂದ 100-150 ರೂಪಾಯಿ ಒಳಗಡೆ ಸಿಕ್ಕಿರುವಂಥದ್ದು. 59 ರೂಪಾಯಿಗೆ 3 ಫೇಸ್ ಟವಲ್ಸ್ ಕೂಡ ಸಿಕ್ಕಿದೆ. ಇಲ್ಲಿ ನೋಡ್ತಾ ಇರೋವಂಥ ಕಿಚನ್ ಟವಲ್ಸ್ ಕೂಡ ಆಲ್ಮೋಸ್ಟ್ 109 ರೂಪಾಯಿಗೆ 3 ಟವಲ್ಸ್ ಅನ್ನೋದು ಸಿಕ್ಕಿದೆ. ಸೊ ಇದನ್ನು ನಾನು ಎಲ್ಲಿ ತೊಗೊಂಡೆ ಅಂತ ಹೇಳೋದಾದರೆ ಇದರ ಲಿಂಕ್ನ ನಾನು ಪ್ರೊವೈಡ್ ಮಾಡೋಕ್ಕೆ ಆಗಲ್ಲ. ಕಾರಣ ನಾನು ಇದನ್ನು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿರೋದ್ರಿಂದ ಸೊ ಅದರ ಲಿಂಕ್ನ ನಾನು ಕೊಡೋಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರೆ ಲಿಂಕ್ ಕೊಡ್ಬೋದಾಗಿತ್ತು, ಬಟ್ ಇದು ಆಫ್ಲೈನ್ ಆಗಿರೋದ್ರಿಂದ ನಾನು ಇದನ್ನು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದೀನಿ. ಲಾಂಗ್ ಬ್ಯಾಕ್ ನಾನು ಒಂದ್ಸರಿ ಹೋದಾಗ ಕಿಚನ್ ಟವಲ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ಜಸ್ಟ್ ಒಂದು ಪರ್ಚೇಸ್ ಮಾಡಿದ್ದೆ, ಕ್ವಾಲಿಟಿ ತುಂಬ ಚೆನ್ನಾಗಿರೋ ಕಾರಣ 3-4 ಮಂತ್ಸ್ ಆದಮೇಲೆ ಮತ್ತೆ ನಾನು ಕೆಲವೊಂದು ಕಿಚನ್ ಟವಲ್ಸ್ನ ಶಾಪಿಂಗ್ ಮಾಡಿದ್ದೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಆಲ್ಮೋಸ್ಟ್ 19 ಇದೆ ಈ ಒಂದು ಕ್ಲಾತ್ಸ್ ಎಲ್ಲ ಕೂಡ. ಇದರಲ್ಲಿ ಎಲ್ಲ ಕೂಡ ಸೆಟ್ಟು 59 ರೂಪಾಯಿಗೆ, ಅಥವಾ ನಿಮಗೆ 3 ಇರೋವಂಥದ್ದು 109 ರೂಪಾಯಿಗೆ, 150 ರೂಪಾಯಿ ಒಳಗಡೆ ಇರೋವಂಥ ಕ್ಲಾತ್ಸ್ ಎಲ್ಲ ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬಟ್ ವಿಶಾಲ್ ಮಾರ್ಟ್, ಡಿ ಮಾರ್ಟ್ ಇಲ್ಲೆಲ್ಲ ತೊಗೊಂಡಿರುವಂಥ ಕ್ಲಾತ್ಸ್ ಏನಂದರೆ ತುಂಬ ಜನ ಟಚ್ ಅನ್ನೋದು ಮಾಡಿರ್ತಾರೆ. ಅದಕ್ಕೋಸ್ಕರ ನಾನು ಈ ರೀತಿ ನಾನು ಏನಾದರೂ ಟವಲ್ಸ್ನ ಕ್ಲಾತ್ಸ್ನ ಬೈ ಮಾಡೋದಾದರೆ ಈ ಬಟ್ಟೆಗಳನ್ನೆಲ್ಲ ಕೂಡ ಒನ್ಸ್ ವಾಶ್ ಮಾಡಿದ ಆದಮೇಲೆ ನಾನು ಯೂಸ್ ಮಾಡ್ಕೊಳ್ತೀನಿ. ಈಗ ಈ ಒಂದು ಟವಲ್ಸ್ನೆಲ್ಲ ಕೂಡ ವಾಶ್ ಮಾಡೋಕ್ಕೆ ತೊಗೊಂಡು ಬಂದಿದ್ದೀನಿ.
ನೀರಲ್ಲಿ ಸ್ವಲ್ಪ ಡಿಟರ್ಜೆಂಟ್ ಪೌಡರು, ಸ್ವಲ್ಪ ಡೆಟಾಲ್ನ ಹಾಕಿದ್ದೆ. ಈಗ ಪ್ರತಿಯೊಂದನ್ನು ಕೂಡ ಅದರಲ್ಲಿ ನಾನು ನೆನೆಸ್ಕೊಂಡು ಸೈಡ್ಗೆ ಇಡ್ತಾ ಇದ್ದೀನಿ. ಹೊಸ ಬಟ್ಟೆಗಳಾಗಿರೋ ಕಾರಣ ಯಾವುದಾದ್ರೂ ಸ್ವಲ್ಪ ಕಲರ್ ಚೇಂಜ್ ಆಗೋದಿದ್ರೂ ಕೂಡ ಗೊತ್ತಾಗಲ್ಲ. ಅದಕ್ಕೋಸ್ಕರ ಒಂದೊಂದನ್ನು ಸರಿ ನೀರಲ್ಲಿ ಈ ರೀತಿ ಸೋಕ್ ಮಾಡಿ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಇದೆಲ್ಲ ಕೂಡ ಸಪ್ರೇಟಾಗೇ ಇಟ್ಕೊಂಡಿದ್ದೀನಿ. ಈಗ 1 by 1 ಎಲ್ಲದನ್ನು ಕೂಡ ವಾಶ್ ಮಾಡ್ಕೊಳ್ತೀನಿ. ಕ್ಲಿಯರಾಗಿ ಶೇರ್ ಮಾಡ್ತಾ ಹೋದರೆ ನಿಮಗೆ ವಿಡಿಯೋ ಪೂರ್ತಿ ಲೆಂತಿ ಆಗುತ್ತೆ. ಜಸ್ಟ್ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾತ್ರನೇ ಆ್ಯಡ್ ಮಾಡ್ತಾ ಹೋಗ್ತೀನಿ. ಎಲ್ಲದನ್ನು ಕೂಡ ಸೆಟ್ ಪ್ರಕಾರ ಈ ರೀತಿಯಾಗಿ ನಾನು ತೊಗೊಂಡಿರೋದ್ರಿಂದ ಸೊ ಆ ಒಂದು ಸೆಟ್ ಎಲ್ಲ ಕೂಡ ಒಂದೊಂದು ಸರಿ ನೀಟಾಗಿ ರೀತಿಯಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದನ್ನ ನೀಟಾಗಿ ವಾಶ್ ಮಾಡಿದಾದ್ಮೇಲೆ ನಾರ್ಮಲಾಗಿ ಜಾಲಿಸ್ಕೊಂಡು ಎಲ್ಲದನ್ನ ಒಣಗಾಕ್ಕೊಳ್ತೀನಿ. ಒನ್ಸ್ ಒಣಗಾಕಿ ಪೂರ್ತಿ ಡ್ರೈ ಆದಮೇಲೆ ಇದನ್ನೆಲ್ಲ ಕೂಡ ಆರ್ಗನೈಸ್ ಮಾಡ್ಕೊಳ್ತೀನಿ. ಇನ್ನೇನು ಆಷಾಢ ಶ್ರಾವಣ ಎಲ್ಲ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಕ್ಲೀನಿಂಗ್ಗೆ ಬೇಕಾಗಿರುವಂಥ ಕ್ಲಾತ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ನಮ್ಮ ಮನೆಯಲ್ಲಂತೂ ಕೆಲವೊಂದು ಸೆನ್ಸಿಟಿವ್ ಏರಿಯಾಸ್ ಇದೆ. ಆ ಒಂದು ಏರಿಯಾಸ್ನ ಕ್ಲೀನ್ ಮಾಡಬೇಕು ಅಂದರೆ ಅದಕ್ಕೆ ತಕ್ಕಂಥ ಕ್ಲಾತ್ಸ್ ಕೂಡ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಮುಂಚೆನೇ ಈ ರೀತಿ ಎಲ್ಲ ಬಟ್ಟೆಗಳನ್ನ ಒಂದ್ಸರಿ ನೀಟಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಷಾಢ ಶ್ರಾವಣದ ಸಿದ್ಧತೆ ಈಗಲಿಂದನೇ ಸ್ಟಾರ್ಟ್ ಆಗಿದೆ. ನೋಡ್ತಾ ಇದ್ದೀರಲ್ವಾ, ಎಲ್ಲ ಬಟ್ಟೆಗಳನ್ನ ಕೂಡ ನೀಟಾಗಿ ಒಣಗಾಕಿದ್ದೀನಿ. ಗಾಳಿ ಜಾಸ್ತಿ ಇರೋದ್ರಿಂದ ಪ್ರತಿಯೊಂದಕ್ಕೂ ಕೂಡ ಕ್ಲಿಪ್ ಹಾಕಲೇಬೇಕಾಗಿದೆ. ನೋಡಿದ್ರಲ್ಲ, ನಾನು ತಗೊಂಡಿರುವಂಥ ಕ್ಲಾತ್ಸ್ ಯಾವ ರೀತಿ ಇದೆ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೆಲ್ಲ ಕೂಡ ಪೂರ್ತಿಯಾಗಿ ಒಣಗಿದೆ. ಈಗ ಇದನ್ನು ಆರ್ಗನೈಸ್ ಮಾಡ್ಕೊಳ್ಳೋಣ. ಈ ಒಂದು ರ್ಯಾಕ್ಸ್ ಏನಿದೆ ಇದರಲ್ಲಿ ನಾನು ಆರ್ಗನೈಸ್ ಮಾಡ್ತಾ ಇದ್ದೀನಿ. ಒಂದು ಸೈಡ್ ಮಾತ್ರ ನಾನು ಕ್ಲಾತ್ಸ್ನ ಆರ್ಗನೈಸ್ ಮಾಡ್ಕೊಳ್ತೀನಿ. ಇನ್ನೊಂದು ಸೈಡ್ ಮಕ್ಕಳಿಗೆ ಸಂಬಂಧಪಟ್ಟಿರುವಂತಹ ಸ್ಟೇಷ್ನರೀಸ್ ಎಲ್ಲ ಕೂಡ ಇಡ್ತಾ ಇರ್ತೀನಿ. ಈಗ ಎರಡು ಕಡೆ ಕೂಡ ಇರೋದನ್ನೆಲ್ಲ ಕೂಡ ಖಾಲಿ ಮಾಡಿ ಒಂದ್ಸರಿ ನೀಟಾಗಿ ಒರೆಸ್ಬಿಟ್ಟು ಕಿಚನ್ ಕ್ಲಾತ್ಸ್ನ ನಾನು ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಈಗೇನು ನೋಡ್ತಿದ್ದೀರಾ, ಇದೆಲ್ಲ ಕೂಡ ಫ್ರಿಡ್ಜ್ ಕವರ್ಸು. ಈ ಒಂದು ಫ್ರಿಡ್ಜ್ ಕವರ್ಸ್ನ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋವಂಥದ್ದು. ಈಗಾಗಲೇ ಕೆಲವೊಂದು ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ಈ ರೀತಿಯಾಗಿರುತ್ತೆ. ಇದೆಲ್ಲದನ್ನು ಕೂಡ ನೀಟಾಗಿ ಫೋಲ್ಡ್ ಮಾಡಿ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಫಸ್ಟ್ ಬ್ಲೂ ಕಲರ್ ಏನಿದೆ ಇದು ಬಂದು ಏಫ್ರಾನು, ಅಡುಗೆ ಮಾಡಬೇಕಾದ್ರೆ ಉಪಯೋಗಿಸೋವಂಥದ್ದು. ಎಲ್ಲದನ್ನು ಕೂಡ ರೋಲಿಂಗ್ ಮೆಥಡಲ್ಲಿ ನಾನು ಫೋಲ್ಡ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಈಗ ಹೊಸದಾಗಿ ಬೈ ಮಾಡಿರುವಂತಹ ಎಲ್ಲ ಕ್ಲಾತ್ಸ್ನ ಕೂಡ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ಈ ಟಿಪ್ಸ್ ಎಲ್ಲ ಕೂಡ ಡೆಫಿನೆಟ್ಲಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಹೊಸದಾಗಿ ಬೈ ಮಾಡಿದಾಗ ಈ ರೀತಿ ಬಟ್ಟೆಗಳನ್ನ ವಾಶ್ ಮಾಡಿ ಉಪಯೋಗಿಸ್ಕೊಳ್ತೀರಾ ಅಥವಾ ಡೈರೆಕ್ಟಾಗಿ ಉಪಯೋಗಿಸ್ತೀರಾ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೆಟ್ ವೈಸ್ ತೊಗೊಂಡಿರೋದ್ರಿಂದ ಪ್ರತಿಯೊಂದು ಸೆಟ್ನ ಕೂಡ ಒಂದೇ ಹತ್ರ ನೀಟಾಗಿ ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಈ ಒಂದು ವಿಡಿಯೋಸ್ ನೋಡಿದಾಗ ನಿಮಗೂ ಕೂಡ ತುಂಬ ಮೋಟಿವೇಟ್ ಆಗುತ್ತೆ ಅನ್ನೋದ್ರಿಂದನೇ ಈ ಕ್ಲಿಪ್ಪಿಂಗ್ಸ್ನೆಲ್ಲ ಕೂಡ ಆ್ಯಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇಲ್ಲಿಗೆ ಕಿಚನ್ ಟವಲ್ಸ್ ಇರ್ಬೋದು, ಕ್ಲೀನಿಂಗ್ ಟವಲ್ಸ್ ಆರ್ಗನೈಸೇಷನ್ ಅನ್ನೋದು ಮುಗೀತು. ನೆಕ್ಸ್ಟ್ ಕಮಿಂಗ್ ಟು ಮಲ್ಟಿಗ್ರೈನ್ ಆಟ. ನಾನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಮಲ್ಟಿಗ್ರೈನ್ ಆಟನ ಯಾವ ರೀತಿ ಮಾಡೋದು ಅಂತ. ನಿಮ್ಮಲ್ಲಿ ಆಗಾಗ ಒಂದೊಂದು ಕ್ವಶನ್ ಬರ್ತಾನೆ ಇರುತ್ತೆ ಇದ್ರ ಬಗ್ಗೆ. ಸೊ ಈ ಒಂದು ಡೀಟೇಲ್ ವಿಡಿಯೋನ ನಾನು 2 weeks ಬ್ಯಾಕೇ ಶೇರ್ ಮಾಡಿದ್ದೀನಿ. ಮೇಲೆ ನೋಡ್ತಾ ಇದ್ದೀರಲ್ವಾ, ಈ ರೀತಿ ತಮ್ನೈಲ್ ಅನ್ನೋದು ಇದೆ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈ ಒಂದು ಮಲ್ಟಿಗ್ರೈನ್ ಆಟದಿಂದ ನಾವು ತುಂಬಾ ಬೆನಿಫಿಟ್ಸ್ ಅನ್ನೋದು ಪಡಿಬಹುದು. ಇದು ಡಯಟ್ ಮಾಡೋವಂಥವ್ರಿಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ನಾವು ಚಪಾತಿ ಮಾಡ್ಬೋದು, ಪೂರಿ ಕೂಡ ಮಾಡ್ಬೋದು, ಈವನ್ ದೋಸೆ ಕೂಡ ಮಾಡ್ಬೋದು. ರೊಟ್ಟಿ ಮಾಡಬೇಕಾದ್ರೂ ಕೂಡ ಈ ಒಂದು ಪೌಡರ್ನ ಉಪಯೋಗಿಸ್ಕೊಳ್ಬೋದು. ಇದನ್ನು ನಾನು ಸೆಕೆಂಡ್ ಬ್ಯಾಚ್ ಕೂಡ ಮಾಡಿರೋದ್ರಿಂದ ನೀಟಾಗಿ ಜರಡಿ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ನೀಟಾಗಿ ಈ ರೀತಿಯಾಗಿ ತುಂಬಿಸ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಮಲ್ಟಿಗ್ರೈನ್ ಆಟದಿಂದ ನಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ನಾವು ಮಾರ್ಕೆಟಲ್ಲಿ ತೊಗೊಂಡು ಬರೋ ಆಟಗಿಂತ ಇದು ದ ಬೆಸ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ರಾಗಿನ ಕೂಡ ನಾವು ಮಿಲ್ಗೆ ಹಾಕ್ಸ್ಕೊಂಡು ಬಂದಿದ್ವಿ. ಅದನ್ನು ಕೂಡ ಈ ರೀತಿಯಾಗಿ ಜರಡಿ ಇಟ್ಕೊಂಡಿದ್ದೀನಿ. ಇದರಿಂದ ದೋಸೆ, ಇಡ್ಲಿ ಮತ್ತು ಇದರಿಂದ ನಾವು ರೊಟ್ಟಿ ಕೂಡ ಮಾಡ್ಕೊಳ್ಬೋದು. ಹೆಲ್ತಿ ಆಪ್ಷನ್ ಕೂಡ ಹೌದು. ಈ ರೆಸಿಪೀಸ್ ಎಲ್ಲ ನಿಮಗೆ ಬೇಕು ಅನ್ನೋದಾದರೆ ನಿಮ್ಮ ಕಮೆಂಟ್ಸ್ ಮೇರೆಗೆ ಆ ಒಂದು ರೆಸಿಪೀಸ್ನ ಶೇರ್ ಮಾಡ್ತೀನಿ. ನಿಮ್ಮಲ್ಲಿ ತುಂಬ ಜನ ಕೇಳೋದಾದರೆ ನಾನು ಆ ಒಂದು ರೆಸಿಪೀಸ್ನ ಶೇರ್ ಮಾಡ್ತೀನಿ. ಇಲ್ಲಾಂದರೆ ನಾನು ಆ ಒಂದು ರೆಸಿಪೀಸ್ನೆಲ್ಲ ಕೂಡ ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟು ಕಾಫಿ, ಟೀ ಪ್ರಿಯರಿಗೆ ತುಂಬಾ ಯೂಸ್ಫುಲ್ ಆಗುವಂಥ ಈ ಒಂದು ಟ್ರಿಕ್. ಕಾಫಿ, ಟೀ ಮಾಡ್ಕೊಳ್ಬೇಕಾದ್ರೆ ಕೆಲವೊಬ್ಬರು ಇನ್ಸ್ಟೆಂಟಾಗಿ ಮಾಡ್ಕೊಳ್ತಿರ್ತಾರೆ. ಇನ್ನು ಕೆಲವೊಬ್ಬರು ಕಾಫಿ ಮಾಡಬೇಕಾದ್ರೆ ನೀರಲ್ಲಿ ಕುದಿಸಿ ಅಥವಾ ಫಿಲ್ಟರ್ ಕಾಫಿ ರೀತಿಯಲ್ಲೂ ಕೂಡ ಮಾಡ್ಕೊಳ್ತಾ ಇರ್ತೀವಿ. ಬಟ್ ಕಾಫಿ ಮಾಡೋವಂಥ ಮೆಥಡ್ ಯಾವುದಾಗಿದ್ರೂ ಕೂಡ ಕಾಫಿ ಟೇಸ್ಟಿಯಾಗಿ ಬರಬೇಕು ಅನ್ನೋದಾದರೆ ಈ ಟಿಪ್ಸ್ನ ಫಾಲೋ ಮಾಡ್ಬೋದು. ಟ್ರಿಪ್ ಹೋದಾಗ ಅಥವಾ ಯಾವುದಾದ್ರೂ ಡಿಫ್ರೆಂಟ್ ಆಗಿರುವಂಥ ಕಾಫಿ, ಟೀ ಪೌಡರ್ ಟ್ರೈ ಮಾಡಬೇಕು ಅಂದಾಗ ಕೆಲವೊಂದು ಟೀ ಪೌಡರ್ ಪಾಕೆಟ್ಸ್ನ ಅಥವಾ ಕಾಫಿ ಪೌಡರ್ ಪಾಕೆಟ್ಸ್ನ ತೊಗೊಂಡು ಬಂದು ಇಟ್ಕೊಳ್ತಾ ಇರ್ತೀವಿ. ಬಟ್ ಕೆಲವೊಂದು ಸರಿ ನಾವು ಅದನ್ನು ಚೆನ್ನಾಗಿರೋ ಚೆನ್ನಾಗಿರೋ ಕ್ವಾಲಿಟಿ ಆಗಿರೋಂಥದ್ದು ತಂದಿದ್ರೂ ಕೂಡ ಟೇಸ್ಟ್ ಅನ್ನೋದು ನಮಗೆ ಕೆಲವೊಂದು ಸರಿ ಇಷ್ಟ ಆಗಲ್ಲ ಅಲ್ವಾ. ಇನ್ನು ಕೆಲವೊಂದು ಸರಿ ಟೀಯಿಂದ ಗ್ರೀನ್ ಟೀಗೆ ಚೇಂಜ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಿರ್ತೀವಿ. ಅಂಥವ್ರಿಗೆ ಈ ಒಂದು ಐಡಿಯಾಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ.
ನಾನು ಕೂಡ ರೀಸೆಂಟಾಗಿ ಮಲ್ನಾಡ್ ಕಡೆ ಟ್ರಿಪ್ ಹೋಗಿದ್ರಿಂದ ಅಲ್ಲಿ ಟೀ ಪೌಡರು ಕಾಫಿ ಪೌಡರು ಎರಡು ಕೂಡ ತೊಗೊಂಡು ಬಂದಿದ್ದೆ. ತುಂಬ ಜನಕ್ಕೆ ಗೊತ್ತಿಲ್ದಿರೋ ವಿಷಯ ಒಂದು ಹೇಳ, ಒಂದೇ ಬ್ರ್ಯಾಂಡ್ ಟೀ ಪೌಡರ್ಗಿಂತ 2 ಬ್ರ್ಯಾಂಡ್ ಟೀ ಪೌಡರ್ನ ಒಂದೇ ಸರಿ ಉಪಯೋಗಿಸಿ ನೋಡಿ, ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಕೆಲವೊಂದು ಸರಿ ಟೀ ಇಂದ ನಾವು ಹೆಲ್ತಿ ವೈಸ್ ಗ್ರೀನ್ ಟೀಗೆ ಚೇಂಜ್ ಆಗಬೇಕು ಅಂತ ಅಂದ್ಕೊಳ್ತಾ ಇರ್ತೀರಲ್ವ, ಸೊ ಅಂಥವರು ಕೂಡ ಅಷ್ಟೇ ಟೀ ಪೌಡರ್ ಜೊತೆಗೆ ಸ್ವಲ್ಪ ಗ್ರೀನ್ ಟೀ ಪೌಡರ್ ಕೂಡ ಇರುತ್ತಲ್ವ, ಅದನ್ನು ಉಪಯೋಗಿಸಿ. ಇಲ್ಲಿ ನಾನು ನಾರ್ಮಲಾಗಿ ಮಲ್ನಾಡ್ ಕಡೆಯಿಂದ ತೊಗೊಂಡು ಬಂದಿರೋಂಥ ಟೀ ಪೌಡರ್ ಮತ್ತು 3 ರೋಸಸ್ ಟೀ ಪೌಡರ್ ಏನಿದೆ ಎರಡನ್ನ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲೇ ನಾನು ಶುಂಠಿ ಪೌಡರ್ನ ಕೂಡ ಹಾಕ್ಕೊಂಡಿದ್ದೀನಿ, ಮನೆಯಲ್ಲೇ ಮಾಡಿರುವಂಥ ಶುಂಠಿ ಪೌಡರು. ಇದು ಎರಡನ್ನ ಕೂಡ ಮಿಕ್ಸ್ ಮಾಡಿಬಿಟ್ಟು ಮೂರನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಂಟೈನರಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇದರಿಂದ ಮಾಡಿರುವಂಥ ಟೀ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಇನ್ನು ಕೆಲವೊಂದು ಸರಿ ಪುಟ್ಟದಾಗಿರುವಂಥ ಪಾಕೆಟ್ಸ್ನ ತೊಗೊಂಬಂದಾಗ ಟ್ರೈ ಮಾಡೋಕ್ಕೆ ತೊಗೊಂಡು ಬಂದಾಗ ಟೇಸ್ಟ್ ಚೆನ್ನಾಗಿಲ್ಲ ಅನಿಸಿದ್ರೂ ಬಿಸಾಡ್ದಿರ ಈ ರೀತಿ ನಿಮ್ಮ ಮನೆಯಲ್ಲಿ ನೀವು ಫಸ್ಟಿಂದ ಯೂಸ್ ಮಾಡೋವಂಥ ಟೀ ಅಥವಾ ಕಾಫಿ ಪೌಡರ್ ಇರುತ್ತೆ ಅಲ್ವಾ, ಅದ್ರ ಜೊತೆಗೇ ಈಗ ತೊಗೊಂಬಂದಿರೋಂತಹ ಸ್ಮಾಲ್ ಪಾಕೆಟ್ಸ್ ಎಲ್ಲ ಇರುತ್ತಲ್ವ, ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಬೋದು. ಆವಾಗ ನಿಮಗೆ ನೀವು ತೊಗೊಂಬಂದಿರೋವಂಥ ಪಾಕೆಟ್ ಟೀ ಪೌಡರ್ ಏನಿರುತ್ತೆ ಅದು ವೇಸ್ಟ್ ಆಗದಿರ ಕೂಡ ಇರುತ್ತೆ, ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇಂಟ್ರೆಸ್ಟ್ ಇರೋರು ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ನೋಡಿ. ನಾನು ಕಾಫಿ ಪೌಡರ್ನ ಕೂಡ ಅಷ್ಟೇ ನಾವು ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಬ್ರೂ ಇನ್ಸ್ಟೆಂಟ್ ಮತ್ತು ನಾನು ರೀಸೆಂಟಾಗಿ ಮಲ್ನಾಡ್ ಕಡೆಯಿಂದ ತಂದಿರುವಂಥ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವ ಟೀ ಮತ್ತು ಕಾಫಿ ಪೌಡರ್ನ ಯೂಸ್ ಮಾಡ್ತೀರಾ? ಒಂದು ವೇಳೆ ನಿಮ್ಮ ಮನೇಲಿ ಕೂಡ 2 ಬ್ರ್ಯಾಂಡೆಡ್ ಟೀ ಪೌಡರ್ ಕಾಫಿ ಪೌಡರ್ ಇದ್ದರೆ ನೀವು ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡ್ತೀರಾ ಅನ್ನೋದು ಕೂಡ ನನಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಈ ಒಂದು ಐಡಿಯಾ ನಿಮಗೇನಾದ್ರು ಇಷ್ಟ ಆಯಿತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋಯಿಂದ ನೀವು ಸ್ವಲ್ಪ ಆದರೂ ಇನ್ಫಾರ್ಮೇಷನ್ನ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಏನಾದ್ರು ನಿಮಗೆ ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ನಿಮ್ಗೆ ಯೂಸ್ಫುಲ್ ಆಗುವಂಥ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.